ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ವಿಶೇಷವಾದ ದೇವಸ್ಥಾನವನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ದೇವಸ್ಥಾನ ಎಲ್ಲಿದೆ ಮತ್ತು ಹೇಗೆ ಹೋಗೋದು ಅನ್ನೋದನ್ನೆಲ್ಲ ಕಂಪ್ಲೀಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಎಲ್ಲರಿಗೂ ಬನ್ನಿ ಇವತ್ತಿನ ನನ್ನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈ ದೇವಸ್ಥಾನ ಇರೋದು ಅರಸೀಕೆರೆಯಲ್ಲಿ. ಈ ಅರಸೀಕೆರೆ ಹಾಸನ ಡಿಸ್ಟಿಕ್ನಲ್ಲಿರೋದು. ನೀವು ಬ್ಯಾಂಗ್ಳೂರಿಂದ ಅರಸೀಕೆರೆಗೆ ಬರ್ತೀರಾ ಅಂತಂದರೆ ಬ್ಯಾಂಗ್ಳೂರು ಶಿವಮೊಗ್ಗ ಹೈವೇ ರೂಟಿಂದ ಬರಬೇಕು. ಮತ್ತು ಈ ದೇವಸ್ಥಾನಕ್ಕೆ ನಾವು ಹೋಗೋದು ಅರಸೀಕೆರೆ ಟೌನ್ ಒಳಗಡೆಯಿಂದ. ಸೊ ನೀವು ಹೈವೇಯಿಂದ ಬರಬೇಕಾದ್ರೆ ಅರಸೀಕೆರೆಗೆ ಡಿವಿಯೇಷನ್ ತೊಗೊಂಡು ಅರಸೀಕೆರೆ ಟೌನ್ನ ಎಂಟ್ರಿ ಆಗಿ. ನೋಡ್ತಾ ಇದ್ದೀರಾ ಅಲ್ವಾ, ನಾವೀಗ ಟೌನ್ನ ಎಂಟ್ರಿ ಆಗಿದ್ದೀವಿ ಅರಸೀಕೆರೆ. ನೀವು ಈ ಅರಸೀಕೆರೆಗೆ ಅಂದರೆ ಬಸ್ಸಲ್ಲಾದರೂ ಬರ್ಬೋದು, ಅಥವಾ ಕಾರಲ್ಲಾದರೂ ಬರ್ಬೋದು, ಅಥವಾ ಟ್ರೈನಲ್ಲಾದರೂ ಬರ್ಬೋದು. ಟ್ರೈನ್ ಫೆಸಿಲಿಟೀಸ್ ಅರಸೀಕೆರೆಗೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಯಾರಿಗೆಲ್ಲ ಯಾವುದ್ರಲ್ಲಿ ಕನ್ವೀನಿಯೆಂಟ್ ಆಗುತ್ತೆ ನೀವು ಅದರಲ್ಲಿ ಇಲ್ಲಿಗೆ ಟ್ರಾವೆಲ್ ಮಾಡ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ, ನಾವೀಗ ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹಂಗೆ ಸಿಟಿ ಮಧ್ಯೆ ಬಂದಾದಮೇಲೆ ನಿಮ್ಗೊಂದು ಇಲ್ಲಿ ಚರ್ಚ್ ಕಾಣ್ತಾ ಇದೆ ಅಲ್ವಾ, ಆ ಚರ್ಚ್ ಪಕ್ಕ ಒಂದು ರೋಡ್ ಇದೆ, ಆ ರೋಡಲ್ಲಿ ನಾವು ಹೋಗಬೇಕು. ಅಂದರೆ ಅರಸೀಕೆರೆ ಸಿಟಿಯಿಂದ ಒಂದು 2 to 3 ಕಿಲೋಮೀಟರ್ಸ್ ನೀವು ಒಳಗಡೆ ಹೋದರೆ ನಿಮಗೆ ಆ ದೇವಾಲಯ ಸಿಗುತ್ತೆ. ನೀವೇನಾದರೂ ಬಸ್ಸಿಂದ ಬಂದರೆ ಬಸ್ ಸ್ಟ್ಯಾಂಡಿಂದ ನಿಮಗೆ ಆ ದೇವಾಲಯಕ್ಕೆ ಒಂದು 4 ಕಿಲೋಮೀಟರ್ ಆಗುತ್ತೆ. ನಿಮಗೆ ಯಾವುದೇ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇರಲ್ಲ. ನೀವು ಆಟೋ ಆರ್ ಕ್ಯಾಬಲ್ಲಿ ನೀವು ಆ ದೇವಾಲಯಕ್ಕೆ ಹೋಗಬೇಕಾಗತ್ತೆ. ತುಂಬ ಜನಕ್ಕೆ ಈ ಬೆಟ್ಟ ನೋಡ್ತಿದ್ದಾಗಲೇ ಗೊತ್ತಾಗುತ್ತೆ ಯಾವ ಜಾಗದ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಹೊರಟಿದ್ದೀನಿ ಅಂತ. ತುಂಬ ಹಳೆ ಕಾಲ ದೇವಸ್ಥಾನ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ ಅಲ್ವಾ, ದೇವಸ್ಥಾನ ಸುತ್ತ ಕಲ್ಲಿನ ಕೋಟೆ ಥರ ಇದೆ. ನಾವು ಹೋಗಿದ್ದು ವೈಕುಂಠ ಏಕಾದಶಿಯ ಮಾರನೇ ದಿನ ಆಗಿತ್ತು. ಅದಕ್ಕೆ ಇಲ್ಲಿ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ. ನಾವಿವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ. ನಾವು ಹೋಗ್ತಾ ಇರುವ ದೇವಸ್ಥಾನ ಯಾವುದಂದರೆ ಕರ್ನಾಟಕದಲ್ಲಿ ಚಿಕ್ಕ ತಿರುಪತಿ ಅಂತಲೇ ಹೆಸರಾದ ಮಾಲೇಕಲ್ಲಿನಲ್ಲಿ ಇರುವ ಗೋವಿಂದರಾಜಸ್ವಾಮಿ ಸನ್ನಿಧಿ. ಬನ್ನಿ ದೇವಸ್ಥಾನ ಒಳಗಡೆ ಹೇಗಿದೆ ಮತ್ತು ಇದರ ವಿಶೇಷತೆ ಏನೋ ಎಲ್ಲಾನು ತಿಳ್ಕೊಳ್ಳೋಣ. ಈ ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಮತ್ತು ಸಂಜೆ 4 ಗಂಟೆಯಿಂದ 7 ಗಂಟೆ ತನಕ ಓಪನ್ ಇರುತ್ತೆ. ನಾವಿವಾಗ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಬಂದರೆ ನೀವು ಗೋವಿಂದರಾಜಸ್ವಾಮಿಯು ನಿದ್ರಾ ಭಂಗಿಯಲ್ಲಿ ಇರುವ ತರಹ ನೋಡಬಹುದು. ಈ ಗೋವಿಂದ ಸ್ವಾಮಿ ವಿಗ್ರಹವು ಅರಸೀಕೆರೆಯ ತಿಮ್ಮಪ್ಪ ನಾಯಕ ಕೆರೆಯನ್ನು ನಿರ್ಮಿಸುವಾಗ ಸಿಕ್ಕಿದ್ದಂತೆ. ದೇವ್ರದ್ದು ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಇಬ್ಬರು ಆಚೆ ಬಂದಾದಮೇಲೆ ನಾನು ತುಳಸಿ ಕಟ್ಟೆಗೆ ಒಂದು ರೌಂಡ್ ಹಾಕೋಣ ಅಂತ ಹೋಗ್ತಿದ್ದೆ. ಆವಾಗ ಅಲ್ಲೊಂದು ವಿಗ್ರಹ ನೋಡಿ ನನಗೆ ಆಶ್ಚರ್ಯ ಆಯಿತು. ನಾನು ನನ್ನ ಹಸ್ಬೆಂಡ್ನ ಕರಿತಾ ಇದ್ದೀನಿ, ಬನ್ನಿ ಇಲ್ಲಿ ನೋಡಿ ಬನ್ನಿ ಅಂತ. ಯಾಕಂದರೆ ಅಲ್ಲೊಂದು ಆಂಜನೇಯಂದು ವಿಗ್ರಹ ಇತ್ತು. ಆ ವಿಗ್ರಹ ಬೆಟ್ಟದ ಮೇಲಿರುವ ದೇವರಿಗೆ ನಮಸ್ಕಾರ ಮಾಡೋ ಥರ ಇತ್ತು. ಆಮೇಲೆ ನಾವು ಆ ಆಂಜನೇಯನ ವಿಗ್ರಹಕ್ಕೆ ಇಬ್ಬರು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋದ್ವಿ. ಬೆಟ್ಟದ ಮೇಲೆ ಇರುವ ದೇವರನ್ನು ನಾವು ಅಮರಾಗಿರಿ ಶ್ರೀ ಮಾಲೇಕಲ್ಲು ಚಿಕ್ಕ ತಿರುಪತಿ ಅಂತ ಕರಿತೀವಿ. ಈ ಅಮರಾಗಿರಿ ಶ್ರೀ ಮಾಲೇಕಲ್ಲು ಚಿಕ್ಕ ತಿರುಪತಿ ಬೆಟ್ಟನ ಹತ್ತೋಕ್ಕೆ ಒಟ್ಟು 1300 ಸ್ಟೆಪ್ಸ್ಗಳಿರ್ತವೆ. ಬೆಟ್ಟ ಹತ್ತೋಕ್ಕೆ ಯಾರಿಗೆ ತುಂಬ ಕಷ್ಟ ಆಗುತ್ತೋ ಅವರು ಇಲ್ಲಿ ಬಂದು ಗೋವಿಂದರಾಜ ಸ್ವಾಮಿಯ ದರ್ಶನ ಕೂಡ ಮಾಡಬಹುದು. ನೆಕ್ಸ್ಟು ಹಂಗೆ ದೇವಸ್ಥಾನದ ಆವರಣದಲ್ಲಿರೋ ಏನೇನಿದೆ ಅಂತ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹೋಗಿದ್ದೆ ನಾವು ಸೂರ್ಯನಾರಾಯಣ ಸನ್ನಿಧಿ ಹತ್ರ. ಇಲ್ಲಿ ಶ್ರೀಮನ್ನಾರಾಯಣ ಸೂರ್ಯ ರೂಪವನ್ನು ತಗೊಂಡಿದ್ದಾರೆ, ಅದಕ್ಕೆ ಸೂರ್ಯನಾರಾಯಣ ಅಂತ ಕರೀತಾರೆ. ಹಾಗೂ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಯಾರಿಗೆ ಮದುವೆ ಆಗಿರಲ್ವೋ ಅವರು ಬಂದು ಇಲ್ಲಿ ಹರಕೆ ಮಾಡಿಕೊಂಡ್ರೆ ಅವರಿಗೆ 1 ವರ್ಷದೊಳಗಡೆ ಮದುವೆ ಆಗುತ್ತೆ.
ಹಾಗೆಯೇ ಹರಕೆ ಹೊತ್ಕೊಂಡು ಮದುವೆ ಆಗಿರೋರು ಇಲ್ಲಿ ಬಂದು ಕಲ್ಯಾಣೋತ್ಸವವನ್ನು ಮಾಡಿಸಿ ಅವ್ರ ಹರಕೆಯನ್ನು ತೀರಿಸ್ಕೋತಾರೆ. ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಕಲ್ಯಾಣೋತ್ಸವ ಮಾಡುವ ಜಾಗ. ಮತ್ತು ಈ ಜಾಗವನ್ನು ಶ್ರೀನಿವಾಸ ಕಲ್ಯಾಣ ಮಂಟಪ ಅಂತ ಕರೆಯುತ್ತಾರೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನಂದರೆ, ಹೊಸದಾಗಿ ಮದುವೆ ಆಗಿರುವ ನವದಂಪತಿಗಳು ರಥೋತ್ಸವ ದಿನ ಬಂದು ಬ್ರಹ್ಮ ರಥೋತ್ಸವವನ್ನು ಎಳಿಬೇಕಾದ್ರೆ ಕಳಸವನ್ನು ನೋಡಿ ಬೆಟ್ಟನ ಹತ್ತುತ್ತಾರಂತೆ. ಹಾಗೆ ನೆಕ್ಸ್ಟ್ ನಾವು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕೊಂಬರೋಕ್ಕೆ ಅಂತ ಹೋಗ್ತಿದ್ದೀವಿ. ನೋಡ್ತಾ ಇದ್ದೀರಾ ಅಲ್ವಾ, ಹಳೆ ಕಾಲ ದೇವಸ್ಥಾನ ಮತ್ತು ತುಂಬ ವಿಶೇಷತೆ ಇದೆ ಈ ದೇವಸ್ಥಾನದಲ್ಲಿ. ನಮಗೆ ದೇವಸ್ಥಾನ ಆವರಣದಿಂದ ಅಮರಗಿರಿ ಬೆಟ್ಟ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಹಾಗೂ ನೀವು ಬೆಟ್ಟಕ್ಕೆ ಹೋಗ್ತೀರಾ ಅಂತಂದರೆ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ 6 ಟು 10 ತನಕ ಮಾತ್ರ ಓಪನ್ ಇರುತ್ತೆ. ನೆಕ್ಸ್ಟು ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದ್ವಿ ದೇವಸ್ಥಾನದಿಂದ. ನೀವು ದೇವಸ್ಥಾನದಿಂದ ಆಚೆ ಬಂದಾದಮೇಲೆ ಪಕ್ಕದಲ್ಲೇ ಶ್ರೀ ವೀರಾಂಜನೇಯ ಸ್ವಾಮಿ ಸನ್ನಿಧಿಯನ್ನು ನೋಡಬಹುದು. ಹಾಗೆ ನೀವು ಸ್ವಲ್ಪ ಮುಂದೆ ಬಂದರೆ ನಿಮಗೆ ಕಲ್ಯಾಣಿ ಕಾಣಿಸುತ್ತೆ. ನಾವೀಗ ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಈ ಕೊಳನ ವಸಿಷ್ಠ ತೀರ್ಥ ಅಂತ ಕರೀತಾರೆ. ಈ ಕೊಳದ ಮೂಲ ವಿಶೇಷ ಏನಂದರೆ, ವಸಿಷ್ಠರು ಈ ಕೊಳದ ನೀರನ್ನು ತಗೊಂಡು ಹೋಗಿ ಮೂಲ ವಿಗ್ರಹನ ಸ್ವಚ್ಛ ಮಾಡ್ತಿದ್ರಂತೆ. ನನ್ನ ಹಸ್ಬೆಂಡು ತಿಪ್ಟೂರವರಾಗಿರೋದ್ರಿಂದ ಅವ್ರು ಆವಾಗ ಫ್ರೆಂಡ್ಸ್ ಜೊತೆ ಈ ಟೆಂಪಲ್ಲಿಗೆ ಬರ್ತಿದ್ರಂತೆ. ಸೊ ಆ ಮೆಮೊರೀಸ್ನೆಲ್ಲ ನನಗಿಲ್ಲ ಅವರು ಹೇಳ್ತಾ ಇದ್ರು. ಹಾಗೆ ಇಲ್ಲಿ ಕೊಳದಲ್ಲಿ ಮೀನು ಕೂಡ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ಒಂದು ಕ್ಯಾಪ್ಚರ್ ತಗೊತಾ ಇದ್ದೆ. ಈ ಕೊಳದ ಹಿಂದೆ ನಾವು ಮ್ಯೂಸಿಯಂನ ನೋಡ್ಬೋದು. ಈ ಮ್ಯೂಸಿಯಂನ ಹೆಸರು ವೆಂಕಟಾಪುರಿ ಅಂತ. ಈ ಮ್ಯೂಸಿಯಂಗೆ ಹೋಗೋಕ್ಕೆ ಎಂಟ್ರಿ ಫೀಸ್ ಅಂತ ಒಬ್ಬರಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಾವು ಈ ಮ್ಯೂಸಿಯಮಿಗೆ ಒಳಗಡೆ ಹೋಗೋಣ ಅಂತ ಬಂದಾಗ ಅವರು ಕ್ಯಾಶ್ ಅಂತ ಅಂದರು. ಸೊ ನಮ್ಮ ಹತ್ರ ಕ್ಯಾಶ್ ಇಲ್ಲ, ಫೋನ್ಪೇ ಮಾಡ್ತೀವಿ ಅಂತ ನಾನು ಇಲ್ಲಿ ಫೋನ್ಪೇ ಮಾಡ್ತಾ ಇದ್ದೀನಿ. ನೀವು ಈ ಮ್ಯೂಸಿಯಂ ಒಳಗಡೆ ಬಂದರೆ ಶ್ರೀನಿವಾಸ ಕಲ್ಯಾಣ, ಸಮುದ್ರ ಮಥನ ಹಾಗೂ ವಿಷ್ಣುವಿನ ದಶಾವತಾರಗಳನ್ನ ನೋಡ್ಬೋದು. ನನ್ನ ಹಸ್ಬೆಂಡು ಇಲ್ಲಿ ಒಂದೊಂದೇ ಕಥೆನ ನನಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಬರ್ತಿರುವ ಸೆಂಟೆನ್ಸಿಂದ ಹಿಡ್ದು ಎಲ್ಲನೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರಿಗೆ ಸ್ಟೋರಿ ಗೊತ್ತಿಲ್ವೋ ಅವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ.
ಇದಾಗಿತ್ತು ಇವತ್ತಿನ ನನ್ನ ಅರಸೀಕೆರೆಯ ಚಿಕ್ಕ ತಿರುಪತಿ ದೇವಸ್ಥಾನದ ವಿಡಿಯೋ. ಯಾರಾದರೂ ಅರಸೀಕೆರೆ ಕಡೆ ಟೂರ್ ಆರ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಬಂದು ಈ ದೇವರ ದರ್ಶನವನ್ನು ಪಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋಗಾಗಿ ಬಿಂದ್ಯಾ ಎನ್ ಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.